ಶಿವರಾಜ್, ನನ್ನ ಜೀವನದಲ್ಲಿ ಆಗಬಾರದಂಥ ಘಟನೆ ನಡೆದೋಯಿತು. ನಾನು ಹೀಗಾಗುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ನಾನು ಅಂದುಕೊಂಡಿರಲಿಲ್ಲ. ನೀವು ಮಾತನಾಡೋದು ನೋಡಿದರೆ ಏನಾದರೂ ಅನಾಹುತ ಐತೆ? ಶಿವರಾಜ್, ನನ್ನ ಮಗ ಹೇಳದೆ ಕೇಳದೆ ಬೆಂಗಳೂರಿನಿಂದ ಬಂದು ಬಿಟ್ಟಿದ್ದಾನೆ. ಇದರಿಂದ ತಮ್ಮ ಮಾಡುವ ಎಲ್ಲ ಕೆಲಸಕ್ಕೆ ಏನಾದರೂ ಅಡ್ಡಿ ಬರುತ್ತೆ ಅಂತ ನಿಮಗೆ ಅನಿಸುತ್ತದೆಯಾ? ನಾನು ಹೇಳುವ ಮಾತೇ ಬೇರೆ, ನೀನು ಆಡುವ ಮಾತೇ ಬೇರೆ. ಅಂದರೆ ನಿಮ್ಮ ಮಾತಿನ ದಾಟಿ ನೋಡಿದರೆ ಈ ಮುದಿ ವಯಸ್ಸಿನಲ್ಲಿ ಯಾವುದಾದ್ರೂ ಹೊಸ ಪಕ್ಷ ನೋಡಿರೇನು? ಹೌದು ಶಿವರಾಜ್, ಈ ನನ್ನ ಮುಂಗಪ್ಪಿ ಚಪಲ ಬುದ್ಧಿಗೆ ಬಲಿಯಾಗಬೇಕಾಗಿದ್ದ ಆ ರಾಮನ ತಂಗಿ ಶಿಲ್ಪ. ಅಂತೂ ಇಂಥ ಮುದಿ ವಯಸ್ಸಿನಲ್ಲಿ ನೀವು ತುಂಬ ರಸಿಕರಂತ ಕಾಣುತ್ತೆ. ತುಂಬ ಚಪಲ ಬುದ್ಧಿ ಅಂತ ಕಾಣುತ್ತೆ ನಿಮ್ಮಲ್ಲಿ. ಇರಲಿ, ಬಿಸ್ನೆಸ್ ಬಗ್ಗೆ ಮಾತನಾಡೋದಿದೆ. ಕರಿಯಾ, ಏನಾದರೂ ಇದೇನೋ? ನೋಡ್ರಿ, ಒಂದೊಂದು ಸ್ವಲ್ಪ ಕರಿಯಾ, ನಡಿ ಎಲ್ಲರೂ ಕೂಡಿ ಮಾಲು ತೆಗೆದುಕೊಳ್ಳೋಣ. ಅಪ್ಪಾಜಿ, ಇದೇನು ಮನೆಯೋ ಅಥವಾ ವೇಷಿಯರ ವಾಸಿಸುವ ಗೃಹವೋ? ಈ ರೀತಿ ನೀವು ಕುಡಿದು ಕೊಪ್ಪಳಿಸುತ್ತಿರುವಿಲ್ಲ, ಯಾವುದೇ ನಿಮ್ಮ ಹೇಸಿ ಜನಕ್ಕೆ. ಕಿರಣ್, ನೀನು ಯಾರೆದುರು ನಿಂತು ಮಾತನಾಡುತ್ತೀರಿ ಎಂಬ ಪ್ರಜ್ಞೆ ಇರಲಿ. ಅಪ್ಪಾಜಿ, ನನಗೆ ಪ್ರಜ್ಞೆ ಇದೆ ಅಂತ ನಾನು ನಿಮ್ಮ ಮುಂದೆ ಕೇಳುತ್ತಾ ಇದ್ದೇನೆ. ಇದೆಲ್ಲ ಏನು ನಿಮ್ಮ ಅವತಾರ? ಕಿರಣ್, ಶೆಟ್ಟಿನ ಆವೇಶದಲ್ಲಿ ತಂದೆಗೆ ಹೀಗೆ ಮಾತನಾಡೋದು ಸರಿಯಲ್ಲ. ಇನ್ನು ನೀನು ಚಿಕ್ಕವನು, ಪ್ರಪಂಚದ ಜ್ಞಾನ ಇಲ್ಲದವನು. ನೋಡಿ ಮಿಸ್ಟರ್, ಈ ವಿಷಯದಲ್ಲಿ ನಾವು ನಿಮಗೆ ಇಲ್ಲಿ ಹೇಳಿಕೆ ಕರೆಸಿಲ್ಲ. ತಾವು ಇಲ್ಲಿಂದ ಹೊರಟು ಹೋಗಬಹುದು. ಎಲ್ಲಿಗೆ ಹೊರಟು ಹೋಗಲು ಬಂದಿಲ್ಲ ಕಿರಣ್. ನಿಮ್ಮಪ್ಪನ ಬಿಸ್ನೆಸ್ ಪಾರ್ಟ್ನರ್ ನಾನು. ಅದು ನಿನಗೆ ತಲೆಯಲ್ಲಿ ಇರಲಿ ಯಾವಾಗಲೂ. ಅವರು ನಿನ್ನ ಆಪ್ತ ಸ್ನೇಹಿತರೇ ಇರಬಹುದು, ಆದರೆ ಬೇರೆಯೊಬ್ಬರ ಮನೆಗೆ ಬಂದು ಗೂಳಿಯಂತೆ ನುಗ್ಗಿ ನಿಲ್ಲಬಾರಂತೆ ಬುದ್ಧಿ ಹೇಳಲು ಬಂದಿರುವ ನಾಚಿಕೆ ಬಂದಿಲ್ಲ ನಿಮಗೆ? ಕಿರಣ್, ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡುವುದು ಸರಿಯಲ್ಲ. ನಿಮ್ಮಂಥ ಲೋಪರ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನು ನಿಮ್ಮ ಮನೆಗೆ ಬಂದಿಲ್ಲ. ತಾವು ಇಲ್ಲಿಂದ ಹೊರಟು ಹೋಗಿರೋ. ಕಿರಣ್, ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡೋದು ಸರಿಯಲ್ಲ. ಅಪ್ಪಾಜಿ, ಅವಮಾನ ಮಾಡದೆ ಅವರಿಗೆ ಕೊರಳಲ್ಲಿ ಹೂ ಮಾಡಿ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೆ. ನಿನ್ನಿಂದ ಬುದ್ಧಿವಾದ ಹೇಳಿಕೊಳ್ಳುವಷ್ಟು ಮೂರ್ಖನೂ ನಾನಲ್ಲ. ಅದಕ್ಕಾಗಿ ಬಡತನ ಮನೆತನದಲ್ಲಿ ಹುಟ್ಟಿ ಬಂದಿರುವ ಒಬ್ಬ ಹೆಣ್ಣು ಮಗಳ ಮೇಲೆ ಬಲಾತ್ಕಾರ ಮಾಡುವಲ್ಲಿ ಹೋಗಿರುವ ಅವಳಿಗೋಸ್ಕರ ನೀ ಯಾಕೆ ಖರ್ಚುವೋ? ಅಷ್ಟೊಂದು ಕೀಳುಮಟ್ಟದಲ್ಲ ಆ ನಿನ್ನ ಮಗಳು. ಬಲಾತ್ಕಾರ ಮಾಡಲು ಹೋಗಲು ನಾಚಿ ಆಗುವುದಿಲ್ಲವೇ ನಿನಗೆ? ಕಿರಣ್, ನಿನಗೆ ಸಂಬಂಧವಿಲ್ಲದ ವಿಷಯ ತೆಗೆದುಕೊಂಡು ತಲೆ ಕೆಡಿಸಿಕೊಳ್ಳಬೇಡ. ಹೇಗೋ ಊರಿಗೆ ಬಂದಿರುವಿ, 2 ದಿನ ಆರಾಮಾಗಿದ್ದು ಹೋಗಬಾರದೆ? ಅಂದರೇನಪ್ಪ ನಿನ್ನ ಮಾತು? ನೀನು ಮಾಡುವ ಹೊಲಸ ಕೆಲಸವನ್ನು ನೋಡುತ್ತಾ ಸುಮ್ಮನೆ ಮನೆಯಲ್ಲಿ ಕುಂಡ್ರದ್ಯಾ? ಕಿರಣ್, ನೀನ್2 ಅಕ್ಷರ ಕಲಿತ ಮಾತ್ರಕ್ಕೆ ನೀನೇನು ಬುದ್ಧಿವಂತನಾಗಲ್ಲ. ಹೇಗೋ ನಾನು ಹೇಳಿದಂತೆ ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರೋದಾದರೆ ಬಿದ್ದಿರೋ, ಇಲ್ಲವಾದರೆ ಈ ಮನೆ ಬಿಟ್ಟು ಹೊರಟು ಹೋಗಬಹುದು. ಹೋಗುತ್ತೇನಪ್ಪ, ಹೋಗುತ್ತೇನೆ. ತಂದೆಯಾದ ನಿನಗೆ ಮಗನಾಗಿ ಬುದ್ಧಿ ಕಲಿಸಿ ಹೋಗುತ್ತೇನೆ. ಕಿರಣ್, ನೀನು ನನ್ನ ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ಬಿಡುತ್ತೇನೆ. ಇದೇ ಮಾತು ಬೇರೆ ಯಾರಾದರೂ ಆಡಿದ್ದರೆ ಆ ಮಗನನ್ನು ಇಲ್ಲೇ ಹೂತು ಬಿಡುತ್ತಿದ್ದೆ.
ಅಪ್ಪ, ಇದು ನೀನು ಗಳಿಸಿದ ಆಸ್ತಿ. ಈ ಮನೆಯಲ್ಲಿ ಒಂದೊಂದು ಕಲ್ಲು, ಒಂದೊಂದು ಕಂಬ ನಿಂದ ಹಿನಚರಿತ್ರೆ ನೋಡಿ ಗ್ರಹಿಸುತ್ತಿವೆ. ಕಿರಣ್, ನಾನು ಹೇಳಿದಂತೆ ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರೋದಾದರೆ ಬಿದ್ದರು, ಇಲ್ಲಾದರೆ ಈ ನನ್ನ ಮನೆ ಬಿಟ್ಟು ತೊಲಗಬಹುದು. ಈ ಪವಿತ್ರವಾದ ನಂದಗೋಕುಲಂತ ಈ ಮನೆ, ಈ ಚಿತ್ರವನ್ನು ನೋಡಿ ನನಗೆ ನೋಡಬೇಕಾಗಿಲ್ಲ, ನಾನು ಬರುತ್ತೇನೆ. ನನ್ನ ಮಗನೆಂಬ ಮಮತೆಯ ಕಳ್ಳು ಬಳ್ಳಿ ಕಡದು ಹೋಯ್ತು. ನನಗೆ ನಾರ ಭಯವೂ ಇಲ್ಲ. ಅಲ್ರಿ ಸಾವುಕಾರ, ನೀವು ಹೇಳೋ ಮಾತು ಭಾಳ ಹಿಡ್ಸೈತಿ ನೋಡ್ರಿಪ್ಪ ನಮಗರೇ. ಅಂತೂ ಪ್ರೇಮರಾಜ್ ಅವರೇ, ನಿಮ್ಮ ಕುತಂತ್ರದಿಂದ ಪಾಂಡವರಿಗೆ ವನವಾಸಕ್ಕೆ ಕಳಿಸದಂತೆ ಆ ಕುನ್ನಿ ಕಿರಣನ್ನು ಈ ಮನೆಯಿಂದ ಒದ್ದು ಹಾಕಿದ್ರಿ. ಶಿವರಾಜ್, ನಿಮ್ಮಂತ ಆಪ್ತ ಸ್ನೇಹಿತರಿರುವಾಗ ಹೆದರಬೇಕೇ? ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಅಲ್ರಿ ಯಜಮಾನ್ರೆ, ಇನ್ನೊಂದು ಸ್ವಲ್ಪ ಜರ ಕರಿಯಾಗಿ ಬಡ್ಸಲ್ಕೆ ಹೇಳ್ರಿಪ್ಪ. ಕರಿಯ, ನಡೆಯುವ ಮಾಲು ತೆಗೆದುಕೊಳ್ಳೋಣ.